ಪ್ಲಾಟ್ಗಳನ್ನ ಮಾರ್ತಾ ಇದ್ದಾರೆ. ನೀವೇನಾದ್ರೂ ತಗೋತಾ ಇದ್ರೆ ಇಲ್ಲ ತಗೊಳಕ್ಕೆ ಅಂತ ಪ್ಲಾನ್ ಮಾಡಿದ್ರೆ ದಯವಿಟ್ಟು ಇದನ್ನ ನೋಡಿ, ಯಾವ ಊರುಗಳಲ್ಲಿ ನಡೀತಾ ಇದೆ, ಯಾವ ಏಜೆನ್ಸಿಗಳು ಮಾಡ್ತಾ ಇದ್ದಾರೆ, ಇದು ನಕಲಿ ಇಲ್ವೋ ಅಂತ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ತೀನಿ. ಇನ್ ಕೇಸ್ ಏನಾದರೂ ನೀವು ಮೋಸ ಹೋಗಿದ್ರೆ ಯಾವ ಕಾನೂನು ಅಡಿ ನೀವು ಕ್ರಮ ಕೈಗೊಳ್ಳಬಹುದು ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳ್ತೀನಿ. ಎಲ್ಲ ಕೇವಲ 5 ನಿಮಿಷದಲ್ಲಿ ನಿಮಗೆ ಪೂರ್ಣ ಮಾಹಿತಿ ಸಿಗುತ್ತೆ. ನಿಮ್ಮ ಪೆನ್ಷನ್ ದುಡ್ಡಾಗಿರ್ಬೋದು, ನೀವು ಕೂಡಿಟ್ಟ ಹಣವಾಗಿರ್ಬೋದು, ಎಷ್ಟೋ ವರ್ಷಗಳ ಕಾಲ ಕಷ್ಟಪಟ್ಟು ನೀವು ದುಡಿದಿರುವಂಥ ದುಡ್ಡು ಒಂದ್ಸಲ ಇನ್ವೆಸ್ಟ್ ಮಾಡಿ ನಾವು ಯಾವ್ದಾರೋ ಮನೆನೋ ಜಾಗನೋ ತಗೊಂಡು ಒಂದು ಲೈಫಲ್ಲಿ ಸೆಟ್ಲ್ ಆಗೋಣ ಅಂತ ಕಾಯ್ತಾ ಇರ್ತಾರೆ. ಅವರಿಗೆಲ್ಲ ಒಂದು ತೊಂದರೆ ಆಗಿದೆ. ಯಾಕೆ ಅಂದರೆ ಮೋಸ ಹೋಗ್ತಾ ಇದ್ದಾರೆ. ಮೋಸ ಮಾಡೋರು ತುಂಬ ಜನ ಆಗ್ಬಿಟ್ಟಿದ್ದಾರೆ. ಈಗಂತೂ ನನಗೆ ಎಷ್ಟು ಸಾಕ್ಷಿಗಳಿದ್ದಾವೆ ಅಂತಂದರೆ ಆ ಎಲ್ಲ ಸಾಕ್ಷ್ಯಾಧಾರನ ಕೊಟ್ಟರೆ ಇಲ್ಲಿವರೆಗೂ ಅಷ್ಟು ನಕಲಿ ಲೇಔಟ್ಗಳಾಗಿರ್ಬೋದು, ಪ್ಲಾಟ್ಗಳಾಗಿರ್ಬೋದು ಎಲ್ಲ ಪೂರ್ತಿ ಸೀಸ್ ಆಗ್ತವೆ. ಆದರೆ ಪ್ರತಿನಿತ್ಯ ನೀವು ನೋಡಿರ್ಬೋದು, ಎಲ್ಲೋ ನೀವು ನೋಡ್ತಿರೋ ಜಾಗದಲ್ಲಿ ಬೋರ್ಡ್ ಹಾಕಿರ್ತಾರೆ, ಅಲ್ಲಿ ಇಲ್ಲಿ ಡಿಸ್ಪ್ಲೇ ಹಾಕಿರ್ತಾರೆ. ಆದರೆ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ನಿಮಗೆ ಕಂಡುಹಿಡಿಯೋಕೆ ಆಗೋದೇ ಇಲ್ಲ. ಯಾವಾಗ ನಿಮಗೆ ಗೊತ್ತಾಗುತ್ತೆ ಅಂತಂದರೆ ಒನ್ಸ್ ನೀವು ರಿಜಿಸ್ಟ್ರೇಷನ್ಗೆ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಆದರೆ ಯಾವ ಊರಲ್ಲಿ ಮಾಡ್ತಾ ಇದ್ದಾರೆ ಅತಿ ಹೆಚ್ಚಾಗಿ ಅಂತಂದರೆ ಬೆಂಗಳೂರು, ಮೈಸೂರು ಹಾಗೂ ತುಮಕೂರು, ಹೀಗೆ ರಾಜ್ಯದ ಬಹಳಷ್ಟು ಕಡೆ ಈ ರೀತಿ ಕಂಪನಿಗಳು ಸರ್ಕಾರದಿಂದ ಅನುಮೋದಿತ ಅಂತ ಹೇಳಿ ಬೋರ್ಡ್ ಹಾಕೊಂಡಿರ್ತಾರೆ. ಬಹಳ ಸ್ಪಷ್ಟವಾಗಿ ನೀವು ನೋಡ್ಬೋದು. ಆ ರೀತಿಯಾದಂಥ ಬೋರ್ಡ್ ಹಾಕಿರೋರು ನಿಜವಾಗಿದು ಟ್ರೂತ್ ಆರ್ ಫಾಲ್ಸ್ ಅನ್ನೋ ಥರ ಸತ್ಯನೋ ಸುಳ್ಳು ಅವ್ರು ಏನು ಅನ್ನೋದನ್ನ ವಾಸ್ತವ ನಿಮಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಆಗಲೇ ನೀವು ಹಳ್ಳಕ್ಕೆ ಬೀಳ್ತೀರ. ಆ ಬೋರ್ಡ್ ನೋಡಿದ ತಕ್ಷಣ ಜನರು ಅದರಲ್ಲಿ ಅರ್ಧ ನಂಬೋಗ್ಬಿಡ್ತಾರೆ. ಅಲ್ಲಿ ತಮ್ಮ ಜೀವನದ ಬೆವರು, ಸಂಪಾದನೆ, ಸೇವಿಂಗ್ಸ್ ಎಲ್ಲ ಅಲ್ಲಿ ಆ ಒಂದು ನಂಬಿಕೆ ಇರುವಂಥ ಬೋರ್ಡಿಂದ ಜನ ಪೂರ್ತಿ ಅದರಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಆದರೆ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಮಾತ್ರ ಅವರಿಗೆ ಗೊತ್ತಾಗುತ್ತೆ ಇದು ಸಂಪೂರ್ಣವಾಗಿ ನಕಲಿ ಪ್ಲಾನ್ ಅಂತ. ಮೋಸ ಮಾಡೋರು ಕೆಲವೊಂದು ಸರ್ವೆಗಳನ್ನು, ಕೆಲವೊಂದು ನಂಬರ್ಗಳನ್ನು, ಪ್ಲಾಟ್ ನಂಬರ್ಗಳನ್ನು ಸುಳ್ಳು ಅಂತ ಹೇಳಿ ಸೃಷ್ಟಿ ಮಾಡಿ ಅದನ್ನು ನಿಮಗೆ ಜಾಗವನ್ನು ತೋರಿಸ್ತಾರೆ. ಸುಳ್ಳು ಸರ್ವೆ ನಂಬರ್ ಕೂಡ ಹಾಕ್ತಾರೆ. ಸರ್ಕಾರದ ಅಪ್ರೂವಲ್ ಲೆಟರ್ ಕೂಡ ಫೇಕ್ ಮಾಡ್ಕೊಂಡು ತಗೊಂಡ್ಬರ್ತಾರೆ. ಅದನ್ನು ತೋರಿಸಿದ ತಕ್ಷಣ ಜನರಿಗೆ ಬಹಳ ಖುಷಿಯಾಗ್ಬಿಡುತ್ತೆ. ಅಯ್ಯೋ ನಮಗೆ ಸಿಕ್ತಲ್ಲಪ್ಪ ಇದು ಅಂತ ಹೇಳಿ ಆಗ್ಲೇ ಅವ್ರು ಹಳ್ಳಕ್ಕೆ ಬಿದ್ದೋಗ್ಬಿಡ್ತಾರೆ. ಈ ಆಪರ್ಚುನಿಟಿಗೆ ಅಂತ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ನಡೆದಂತಹ ಈ ಪ್ರಕರಣ ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಫ್ಲಾಟ್ಗಳೆಲ್ಲ ತಗೋಬೇಕಾದ್ರೆ ಯಾವ ರೀತಿ ನೀವು ಕನ್ಫರ್ಮೇಷನ್ ಮಾಡ್ಕೊಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ. ನಿಜಾನೋ ಸುಳ್ಳೋ, ನಕಲಿನೋ ಸತ್ಯನೋ, ಈ ರೀತಿ ಫ್ಲಾಟ್ಗಳನ್ನ ಯಾವ ಥರ ನೀವು ಗುರುತಿಸಬೇಕು ಅಂತಂದ್ರೆ 3 ಸುಳಿವುಗಳಿರ್ತವೆ. ಅಂದರೆ ಅಲ್ಲಿ ಸ್ಪಷ್ಟವಾಗಿ ನೀವು ಅದನ್ನ ನೋಡ್ಕೊಂಡ್ರೆ ನಿಮ್ಮ ಒಂದು ಪ್ಲಾಟ್ ಆಗಿರ್ಬೋದು, ನಿಮ್ಮ ಒಂದು ಜಾಗ ಆಗಿರ್ಬೋದು ನಿಮಗೆ ಹಿಡಿತದಲ್ಲಿ ಸಿಗುತ್ತೆ. ಹಾಗೆ ನೀವು ಮೋಸ ಹೋಗೋಕ್ಕೆ ಸಾಧ್ಯ ಆಗಲ್ಲ. ಅದ್ಯಾವುದು ಅಂತ ಅಂದರೆ BDA/KHB ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಹಾಗೂ ಅದ್ರ ಜೊತೆಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಧಿಕೃತ ವೆಬ್ಸೈಟ್ನ ಪರಿಶೀಲಿಸಿ. ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಆ ಪೇಜಲ್ಲಿ ಈ ಲಿಂಕ್ನ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಸರ್ವೆ ನಂಬರ್ ಆಗಿರ್ಬೋದು, ನಿಮ್ಮ ಡೀಟೇಲ್ಸು ಎಲ್ಲ ಕರೆಕ್ಟಾಗಿ ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಅಲ್ಲೇನಾದರೂ ಆ ಲೀಸ್ಟಲ್ಲಿ ಬಂದಿಲ್ಲ ಅಂತ ಅಂದರೆ, ಈ ಲೀಸ್ಟಲ್ಲಿ ಏನಾದರೂ ನಿಮಗೆ ಬಂದಿಲ್ಲ ಅಂತಂದರೆ ನೀವು ಪಕ್ಕ ಮೋಸ ಹೋಗಿದ್ದೀರಾ ಅಂತ, ಹಾಗೂ ಅದು ನಕಲಿ ಅಂತ. ಎರಡನೇ ಸುಳಿವು ಏನು ಅಂತಂದರೆ, ನೀವು ಜಾಗ ನೋಡಿದಾಗ ಪ್ರತಿಯೊಂದು ಜಾಗಕ್ಕಾದಂತಹ ಲೇಔಟ್ ಪ್ಲಾನ್ ಅಂತ ಇರುತ್ತೆ. ಆ ಲೇಔಟ್ ಪ್ಲಾನನ್ನು ನೀವು ಆ ವ್ಯಕ್ತಿಯಿಂದ ಕೇಳಬೇಕಾಗತ್ತೆ, ಇಲ್ಲ ಆ ಸಂಸ್ಥೆಯಿಂದ ಕೇಳಬೇಕಾಗತ್ತೆ. ಯಾವ ಕಂಪನಿ BDA ಅಪ್ರೂವ್ಡ್ ಅಂತ ಹೇಳಿದ್ರೆ ಅವರಿಂದ ನೇರವಾಗಿ BDA ಅಧಿಕಾರಿಗಳು ಸೈನ್ ಮಾಡಿರುವಂತಹ ಕಾಪಿನ ಕೇಳಿ. ಆ ಕಾಪಿನ ನೀವು ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಮೂವ್ ಮಾಡಬೇಕಾಗುತ್ತೆ. ಅದೇನಾದರೂ ನಿಮಗೆ ಸಿಗ್ನೇಚರ್ ಅಪ್ರೂವ್ಡ್ ಆಗಿಲ್ಲ ಅಂತಂದ್ರೆ ಅಂಡ್ ದಟ್ ಈಸ್ ಆಲ್ಸೋ ಎ ಫೇಕ್. ಮೂರನೇ ಸುಳುವಲ್ಲಿ ನಿಮಗೆ ಏನು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಂದ್ರೆ, ತಾವು ಸ್ಥಳಕ್ಕೆ ಖುದ್ದಾಗಿ ಭೇಟಿ ಕೊಡ್ತೀರಾ. ಇನ್ನು ಕೆಲವರು ಹೇಗೆ ಅಂತಂದ್ರೆ, ಈ BDA ಜಾಗದಲ್ಲಿ ನಿಮಗೆ ಸೈಟ್ ಸಿಗ್ತಾ ಇದೆ ಅಂತ ಹೇಳಿ ಯಾರೋ ನಿಮ್ಮ ಫ್ರೆಂಡ್ ಮುಖಾಂತರ ರೆಫರೆನ್ಸ್ ಸಿಗುತ್ತೆ ಅನ್ಕೊಳ್ಳಿ. ಅವರೆಲ್ಲೋ ದೂರದಲ್ಲಿ ಇರ್ತಾರೆ, ಇವರೇ ನೋಡಿದ್ರು ಪರವಾಗಿಲ್ಲ, ಅವ್ರಾಗ್ಲಿ ವ್ಯವಹಾರ ಅಂತ ಹೇಳಿ ನೀವು ದೂರದಲ್ಲಿ ಕೂತಿರ್ತೀರಾ. ಒಮ್ಮೆ ಆದರೂ ನೀವು ಆ ಫ್ಲಾಟ್ ಜಾಗವನ್ನು ಹೋಗಿ ನೋಡಬೇಕಾಗುತ್ತೆ. ಹಾಗಂತ ನೀವು ಯಾಕಪ್ಪ ನಾನು ಹೋಗ್ಬೇಕು, ಅಲ್ಲಿ ಹೋದ್ರೆ ಮಾತ್ರ ನನಗೆ ಗೊತ್ತಾಗೋದು ಅಂತ ಇರುತ್ತೆ. ಆದರೆ ನಿಮ್ಮ ವಸ್ತು ನೀವು ಖರೀದಿ ಮಾಡಬೇಕಾದ್ರೆ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳೇಬೇಕು. ಅಲ್ಲಿ ಬೌಂಡ್ರಿ ಕಲ್ಗಳಿರುತ್ತೆ, ಆ ಬೌಂಡ್ರಿಗಳನ್ನ ಚೆಕ್ ಮಾಡಬೇಕು. ಎಲ್ಲಿ ಸರ್ವೆ ಮಾಡಿರ್ತಾರೆ ಆ ಸರ್ವೆಯಿಂದ ಕಲ್ಗಳಲ್ಲಿ ನಂಬರ್ ಬರೆದಿರ್ತಾರೆ, ಆ ಕಲ್ಗಳನ್ನ ಡಿಸ್ಟೆನ್ಸ್ ನೋಡ್ಕೋಬೇಕು. ಸರಿಯಾಗಿ ರಸ್ತೆ ಪ್ಲಾನಿಂಗ್ ಇದೆಯೋ, ಇಲ್ಲಾಂದ್ರೆ ಸರಿಯಾಗಿ ಡ್ರೈನೇಜ್ ವ್ಯವಸ್ಥೆ ಇದೆಯೋ ಅನ್ನೋದು ಕೂಡ ಸ್ಪಷ್ಟವಾಗಿ ತಿಳ್ಕೋಬೇಕು. ಇವೆಲ್ಲ ಮಾಹಿತಿ ನಿಮಗೆ ಆ ಪ್ಲಾನಲ್ಲೇ ಇರುತ್ತೆ. ಇವೆಲ್ಲ ಕರೆಕ್ಟಾಗಿತ್ತು ಅಂತಂದ್ರೆ ನೀವು ನಿಮ್ಮ ಪ್ಲಾನು, ನಿಮ್ಮ ಜಾಗ ಸರಿಯಾಗಿದೆ ಅಂತ. ಇಲ್ಲ ಅಂತ ಅಂದರೆ ಎಚ್ಚರಿಕೆಯ ಗಂಟೆ, ಹುಷಾರಾಗಿರಬೇಕು. ಇವಿಷ್ಟು ಮಾಹಿತಿ ನೀವು ಪರ್ಚೇಸ್ ಮಾಡೋಕ್ಕೂ ಮುಂಚೆ ತಿಳ್ಕೊಳ್ಳೇಬೇಕು. ಆದರೆ ಮೋಸ ಹೋಗಿರೋರು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ.
ಕಾನೂನು ಕ್ರಮ ಹಾಗೂ ಸರ್ಕಾರದ ಪಾತ್ರ ಏನ್ ಬರುತ್ತೆ ಅಂತ ಅಂದ್ರೆ ಇದರಲ್ಲಿ ಸರ್ಕಾರ ಹೀಗೆ ಮೋಸ ಮಾಡುವ ಕಂಪನಿಯ ವಿರುದ್ಧ ತಕ್ಷಣವೇ ಕ್ರಿಮಿನಲ್ ಕೇಸ್ ಹಾಕ್ಬೋದು. ನೀವು ಕೂಡ FIR ಹಾಕ್ಬೋದು. ಆಗಲ್ಲ ಅಂತ ಏನಾದ್ರು ಸ್ಟೇಷನ್ ಹೇಳಿದ್ರೆ ಈ ವಿಚಾರವಾಗಿ ಪ್ರತಿಯೊಬ್ಬರಿಗೂ FIR ದಾಖಲಿಸುವಂತ ಅರ್ಹತೆ ಇರುತ್ತದೆ. ಹಾಗೆ ಗ್ರಾಹಕ ನ್ಯಾಯಾಲಯ, ಕನ್ಸ್ಯೂಮರ್ ಕೋರ್ಟಿಗೂ ಕೂಡ ನೀವು ಕಂಪ್ಲೇಂಟ್ ಮಾಡಬಹುದು. ಅಥವಾ ನಗರಾಭಿವೃದ್ಧಿ ಪ್ರಾಧಿಕಾರ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕೂಡ ನೀವು ಕಂಪ್ಲೇಂಟ್ ಮಾಡಬಹುದು. ಎಲ್ಲ ಸಂಸ್ಥೆಗಳು ಹಾಗೂ ಸರ್ಕಾರ ಈ ರೀತಿಯಾದಂತಹ ಅಕ್ರಮಗಳನ್ನ ಹಿಡಿಯೋಕೆ ಅಂತಾನೆ ಕಾಯ್ತಾ ಕೂತಿರ್ತವೆ. ಆದ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಕುರುಹು ಸಿಕ್ತು ಅಂತಂದ್ರೆ ಇದೆಲ್ಲೋ ನನಗೆ ನಕಲಿ ಅನಿಸ್ತಾ ಇದೆ ಅಂತ ನೀವು ವೆರಿಫೈ ಮಾಡಬಹುದು. ವೆರಿಫೈ ಮಾಡಿ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ನೀವು ಪ್ರಕರಣವನ್ನ ದಾಖಲಿಸಬಹುದು. ಇವೆಲ್ಲ ವಿಚಾರ ಜನರಿಗೆ ಗೊತ್ತಿರುತ್ತೆ. ಈ ವಿಚಾರವಾಗಿ ಕೆಲವರು ಮೋಸ ಹೋಗಿರ್ತಾರೆ. ಅವರು ಹೇಳ್ಕೊಳಕ್ಕಾಗಲ್ಲ. ಯಾಕೆ ಅಂದ್ರೆ ಅವರಿಗೆ ಸರಿಯಾದ ಮಾಹಿತಿ ಗೊತ್ತಿರಲ್ಲ. ನಾವು ಯಾವ ರೀತಿ FIR ಮಾಡಬೇಕು, ನಾವು ಯಾವ ರೀತಿ ನಾವು ಕಂಪ್ಲೇಂಟ್ನ ರೈಸ್ ಮಾಡಬೇಕು, ಯಾವ ರೀತಿ ಇಶ್ಯೂನ ನಾವು ರೈಸ್ ಮಾಡಿದ್ರೆ ಇದು ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಎಷ್ಟೋ ಪ್ರಕರಣಗಳು ಮುಚ್ಚೋಗ್ಬಿಟ್ಟಿರ್ತವೆ. ಈ ರೀತಿಯಾದಂಥ ವ್ಯಕ್ತಿಗಳನ್ನು ಬಳಸ್ಕೊಂಡು ಇವರು ರಾಜರಾಗಿ ಮೆರೀತಾ ಇರ್ತಾರೆ. ಇದು ಮೋಸ ಮಾಡೋರಿಗೆ ಇನ್ನಷ್ಟು ಸೌಲಭ್ಯ ಒದಗಿಸೋ ಥರ ಆಗುತ್ತೆ. ಕೊನೆಯದಾಗಿ ವೀಕ್ಷಕರೇ, ನಿಮ್ಮ ಕನಸಿನ ಮನೆ ಸತ್ಯವಾಗಬೇಕು ಅಂತಂದರೆ ಮೊದಲು ನೀವು ಸತ್ಯವನ್ನು ಪರಿಶೀಲಿಸಬೇಕು. ಮೋಸ ಮಾಡೋರ ವಿರುದ್ಧ ನಾವೆಲ್ಲರೂ ಒಟ್ಟಾಗಿ ನಿಲ್ಲೋಣ. ಅರಿವಿನ ಕರ್ನಾಟಕ ನಿರ್ಮಿಸೋಣ. ನಿಮ್ಮ ಊರಿನಲ್ಲಿ ಏನಾದರೂ ಇಂತಹ ಮೋಸದ ಘಟನೆಗಳೇನಾದರೂ ನಡೆದಿದೆಯಾ? ಕಮೆಂಟ್ ಮಾಡಿ. ನಾವು ಮುಂದಿನ ಟ್ರೂತ್ ಡೆಸ್ಕ್ ಎಪಿಸೋಡ್ನಲ್ಲಿ ನಾವು ಅದನ್ನು ತೋರಿಸ್ತೀವಿ. ಒಟ್ಟಿನಲ್ಲಿ BDS ಸೈಟ್ಸ್ ಅಂತ ನೋಡಿದ ತಕ್ಷಣ ಗೌರ್ಮೆಂಟ್ ರಿಜಿಸ್ಟರ್ಡ್, ಸರ್ಕಾರದ ಮಾನ್ಯತೆ ಪಡೆದು ಅಂತ. ಆದರೆ ಆ ಸಂಸ್ಥೆ ಒಳಗಡೆ ಹೋಗಿ ವೆರಿಫಿಕೇಶನ್ ಮಾಡಿ ಚೆಕ್ ಮಾಡಿದ್ಮೇಲೆ ನೀವು ಅದನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತದೆ. ಮತ್ತಷ್ಟು ಮಾಹಿತಿಗಳು ಬೇಕಾದರೆ ನನಗೆ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.